ಕೂದಲ ಆರೈಕೆಗೆ ಕೆಲವು ಸಲಹೆಗಳು. ದಾಸವಾಳದ ದಳಗಳನ್ನು ರಾತ್ರಿ ಇಡೀ 1 ಕಪ್ ನೀರಿನಲ್ಲಿ ನೆನೆಸಿ. ನಂತರ ಅದನ್ನು ಆಲಿವ್ ಎಣ್ಣೆ ಮತ್ತು ಹಸಿ ಹಾಲಿನೊಂದಿಗೆ ಮಿಶ್ರಣ ಮಾಡಿ. ಈ ಪ್ಯಾಕ್ ಅನ್ನು ಕೂದಲಿಗೆ ಹಚ್ಚಿ. ಹೇರ್ ಮಾಸ್ಕ್ ಅನ್ನು 20 ರಿಂದ 25 ನಿಮಿಷಗಳ ಕಾಲ ಬಿಡಿ. ನಂತರ ಉಳಿದ ದಾಸವಾಳದ ನೀರಿನಿಂದ ತೊಳೆದು ಕೊನೆಯಲ್ಲಿ ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ನೆಲ್ಲಿಕಾಯಿಯನ್ನು ಜಜ್ಜಿಕೊಂಡು ಅದರ ರಸ ತೆಗೆಯಿರಿ. 2 ಚಮಚ ನೆಲ್ಲಿಕಾಯಿ ರಸಕ್ಕೆ 2 ಚಮಚ ಲಿಂಬೆರಸ ಹಾಕಿ. ಇದನ್ನು ಸರಿಯಾಗಿ ಮಿಶ್ರಣ ಮಾಡಿಕೊಂಡು ತಲೆಬುರುಡೆಗೆ ಹಚ್ಚಿಕೊಳ್ಳಿ ಮತ್ತು ಹಾಗೆ ಒಣಗಲು ಬಿಡಿ. ಇದರ ಬಳಿಕ ಬಿಸಿ ನೀರಿನಿಂದ ತೊಳೆಯಿರಿ. ಸುಮಾರು 4 ರಿಂದ 5 ಚಮಚ ತೆಂಗಿನ ಎಣ್ಣೆಗೆ 1 ಹಿಡಿ ಕರಿಬೇವಿನ ಎಲೆಯನ್ನು ಸೇರಿಸಿ. ಮೀಡಿಯಂ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಕುದಿಸಿ ಆಮೇಲೆ ತಣಿಯಲು ಬಿಡಿ. ತಣ್ಣಗಾದ ಎಣ್ಣೆಯನ್ನು ನಿತ್ಯವೂ ಕೂದಲಿಗೆ ಅನ್ವಯಿಸಬಹುದು. ಈರುಳ್ಳಿ ರಸವನ್ನು ನೀವು ತೆಂಗಿನೆಣ್ಣೆ ಅಥವಾ ಲೋಳೆ ರಸ ಅಥವಾ ಈ ಮೂರನ್ನು ಮಿಕ್ಸ್ ಮಾಡಿ ಬಳಸಿ. ಅರ್ಧ ಗಂಟೆಯ ಬಳಿಕ ಮೈಲ್ಡ್ ಶಾಂಪೂ ಹಚ್ಚಿ ತೊಳೆಯಿರಿ. ಮೊದಲು ಕೂದಲನ್ನು ಒಣಗಿಸಿ ಬಳಿಕ ದೊಡ್ಡ ಹಲ್ಲುಗಳುಳ್ಳ ಬಾಚಣಿಗೆಯಿಂದ ಬಾಚಿ. ಮೊದಲು ಕೂದಲ ತುದಿಯಲ್ಲಿ ಬಾಚಿ ಬಳಿಕ ಮೇಲ್ಭಾಗದಿಂದ ಬಾಚಿರಿ. ನೀವು ಕೂದಲನ್ನು ಹೆಚ್ಚು ಬಾಚುವುದರಿಂದ ಕೂದಲಿನ ಬೇರುಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಅಲ್ಲದೆ ಕೂದಲು ತುಂಡಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ತಲೆಗೆ ಸ್ನಾನ ಮಾಡಿದ ಕೂಡಲೇ ಕೂದಲನ್ನು ಬಾಚಬೇಡಿ. ಇಷ್ಟೇ ಅಲ್ಲದೆ ಉತ್ತಮವಾದ ಆಹಾರವನ್ನು ಸೇವಿಸುವುದರಿಂದ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತದೆ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.